ಇನ್ನು ಪೊಲಿಟಿಕಲ್ ವಿಚಾರಕ್ಕೆ ನಾವು ಬರೋದಾದ್ರೆ ಕೆಎನ್ ರಾಜಣ್ಣಗೆ ಸಂಬಂಧಪಟ್ಟಂತಹ ಮತ್ತೊಂದು ಸುದ್ದಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಜಣ್ಣನ ವಿಚಾರದಲ್ಲಿ ಅಂದು ಹೈಕಮಾಂಡ್ ಹೇಳಿದ್ದೇನು, ಮಂತ್ರಿ ಸ್ಥಾನದಿಂದ ಕಿತ್ತೊಗೆಯಬೇಕು ಅನ್ನುವಂತಹ ವಿಚಾರ ಗೊತ್ತಿದೆ. ಆದ್ರೆ ಮಂತ್ರಿ ಸ್ಥಾನದಿಂದ ಕಿತ್ತೊಗೆಯೋಕು ಮುನ್ನ ಆಗಿದ್ದಾದ್ರೂ ಏನು, ಮಂತ್ರಿ ಸ್ಥಾನ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಕಿತ್ ಹಾಕಿ ಸಿಎಂ ಎದುರು ಹೇಳಿದಂತಹ ಕಾಂಗ್ರೆಸ್ನ ಹೈಕಮಾಂಡ್. ಆದ್ರೆ ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ನಡುವೆ ನಡೆದಿತ್ತು ಮಾತಿನ ಚಕಮಕಿ. ಹೈಕಮಾಂಡ್ ನಾಯಕರಿಗೆ ರಾಜಣ್ಣ ಅವರ ಉಪಸ್ಥಿತಿ ಎಷ್ಟು ಮುಖ್ಯ ಅನ್ನುವ ವಿಚಾರವನ್ನ ಮನವರಿಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪಕ್ಷದಿಂದಲೇ ಅವರನ್ನ ಉಚ್ಚಾಟನೆ ಮಾಡಿ ಅಂತ ಹೈಕಮಾಂಡ್ ಹೇಳಿತ್ತಂತೆ. ರಾಜಣ್ಣನ ಮಂತ್ರಿ ಸ್ಥಾನದಿಂದ ಅಲ್ಲ, ಪಕ್ಷದಿಂದಲೇ ಕಿತ್ ಹಾಕಿ, ಇಂಥವರು ಪಕ್ಷದಿಂದಲೇ ಇರೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ಪಕ್ಷದಿಂದ ಉಚ್ಚಾಟಿಸಿದ್ರೆ ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ರಾಜಣ್ಣ ದೊಡ್ಡ ವೋಟ್ ಬ್ಯಾಂಕ್ ಇರುವಂತಹ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಸಹಕಾರ ಸಂಘದಲ್ಲಿ ತಮ್ಮದೇ ವೋಟ್ ಬ್ಯಾಂಕ್ ವರ್ಚಸ್ಸನ್ನ ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರನ್ನ ಕಿತ್ತಾಕಿದ್ರೆ ಪಕ್ಷಕ್ಕೆ ಹೆಚ್ಚಿನ ನಷ್ಟವಾಗತ್ತೆ. ಆದುದರಿಂದ ಅವರ ಸಚಿವ ಸ್ಥಾನದ ರಾಜೀನಾಮೆಯನ್ನ ಮಾತ್ರ ಪಡೆದುಕೊಳ್ತೇನೆ, ರಾಜೀನಾಮೆಯನ್ನ ಪಡಿಬೇಡಿ, ಕ್ಯಾಬಿನೆಟ್ನಿಂದ ಕಿತ್ ಹಾಕಿ ಅಂತ ಹೈಕಮಾಂಡ್ ಹೇಳಿದೆ. ಇದು ರಾಹುಲ್ ಗಾಂಧಿ ಆದೇಶ ಅಂತ ಹೇಳಿ ವೇಣುಗೋಪಾಲ್ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ತಮ್ಮ ಆಪ್ತನನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ನೋಡಿ, ತಮ್ಮ ನಾಲಿಗೆ ತಮಗೆ ಎಷ್ಟು ಮುಳುವಾಗುತ್ತೆ ಅನ್ನೋದು ಇದು ಎರಡನೇ ಎಕ್ಸಾಂಪಲ್. ಒಂದು ಬಿಜೆಪಿಯಲ್ಲಿ, ಮತ್ತೊಂದು ಕಾಂಗ್ರೆಸ್ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ರೆ ಸಾಕಾಗೋದಿಲ್ಲ, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಬಟ್ ಆದ್ರೆ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಮನವೊಲಿಸಿದ್ರು ಅಂತ ಹೇಳಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ರಮ್ಯಾ, ಕಳೆದ 4 ದಿನಗಳ ಹಿಂದೆ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತಾಕಿದಂತಹ ಒಂದು ಪ್ರಕರಣ ಬಹಳಷ್ಟು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಏಕಾಏಕಿ ಇಂಥ ಒಂದು ದೃಢ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಕಾರಣಕ್ಕೆ ಬಂತು, ಅಂತ ದೊಡ್ಡ ತಪ್ಪು ರಾಜಣ್ಣ ಅವರು ಏನ್ ಮಾಡಿದ್ರು ಅನ್ನುವಂತ ಒಂದು ಚರ್ಚೆ ಇರುವಂತ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಆಗ್ತಿರುವಂತ ಒಂದು ಚರ್ಚೆ ಬೇರೆ ರೀತಿಯಾಗಿದೆ. ಯಾಕಂತ ಹೇಳಿದ್ರೆ ಅವತ್ತು ಮಂಗಳವಾರ ಸಿದ್ದರಾಮಯ್ಯ ಅವರಿಗೆ ವೇಣುಗೋಪಾಲ್ ಅವರು ಕರೆ ಮಾಡಿ ಹೇಳಿದ್ದು, ಇಂಡಿ ಒಕ್ಕೂಟದ ಸದಸ್ಯರೇ ಕರ್ನಾಟಕದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತಹ ಒಬ್ಬ ಪ್ರಭಾವಿ ಸಚಿವ ಈ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯ ವಿಚಾರವಾಗಿ ಮಾತಾಡುವಂತದ್ದು, ಅದಕ್ಕೆ ವಿರುದ್ಧವಾಗಿ ಮಾತಾಡುವಂತದ್ದು, ಇಂಥವರನ್ನ ಪಕ್ಷದಲ್ಲಿ ಯಾಕೆ ಇಟ್ಕೊಳ್ಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ವೇಣುಗೋಪಾಲ್ ಅವರು ಮಾಡಿದ್ರು. ವೇಣುಗೋಪಾಲ್ ಅವರಿಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಒಂದು ಸಂದೇಶವನ್ನ ಕೆಲಸವನ್ನು ಮಾಡಿದ್ರು. ಪಕ್ಷದಿಂದಲೇ ಅವರನ್ನ ಉಚ್ಚಾಟನೆ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನ, ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಅವರನ್ನ ಕಿತ್ತಾಕಿ ಅನ್ನುವಂತ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸಿದ್ದರಾಮಯ್ಯ ಅವರಿಗೆ ಬಂದಿತ್ತು. ಅಂದ್ರೆ ನೇರವಾಗಿ ವೇಣುಗೋಪಾಲ್ ಅವರೇ ಸಿದ್ದರಾಮಯ್ಯ ಅವರ ಜೊತೆ ಈ ಬಗ್ಗೆ ಮಾತಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಅತ್ಯಾಪ್ತರಾದಂತಹ ರಾಜಣ್ಣ ಅವರನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಅವತ್ತು ಇಡೀ ದಿನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಒಂದು ವೇಳೆ ರಾಜಣ್ಣ ಅವರ ವಿರುದ್ಧ ಏಕಾಏಕಿ ಪಕ್ಷದಿಂದಲೇ ಅವರನ್ನ ಉಚ್ಚಾಟನೆ ಮಾಡಿದ್ದಾದ್ರೆ ರಾಜಣ್ಣ ಕೇವಲ ಒಂದು ಜಿಲ್ಲೆಗೋ ಒಂದು ಕ್ಷೇತ್ರಕ್ಕೋ ಸೀಮಿತ ಆಗಿಲ್ಲ. ಸಹಕಾರ ವಲಯದಲ್ಲಿ ಅವರು ಮಾಡಿರುವಂತಹ ಒಂದು ಅವ್ರಿಗಿರುವಂತಹ ಒಂದು ವರ್ಚಸ್ಸು ಪಕ್ಷಕ್ಕೆ ಬಹಳಷ್ಟು ಬೇಕಾಗುತ್ತೆ. ಅದರಲ್ಲೂ ಪ್ರಮುಖ ಒಂದು ವೋಟ್ ಬ್ಯಾಂಕ್ ಇರುವಂತಹ ಒಂದು ಸಮುದಾಯದವರಾಗಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ಏಕಾಏಕಿ ಖಡಕ್ ಆದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾದ್ರೆ ಪಕ್ಷದ ಮೇಲೆ ದುಷ್ಪರಿಣಾಮಗಳು ಆಗ್ತವೆ ಅನ್ನುವಂತಹ ಮನವರಿಕೆ ಮಾತುಗಳನ್ನ ವೇಣುಗೋಪಾಲ್ ಅವರ ಗಮನಕ್ಕೆ ತಂದ್ರು. ಆದ್ರೆ ವೇಣುಗೋಪಾಲ್ ಅವರು ಆಯ್ತು, ಪಕ್ಷದಿಂದ ಉಚ್ಚಾಟನೆ ಮಾಡೋದು ಬೇಡ, ಕ್ಯಾಬಿನೆಟ್ ಇಂದ ಅವರನ್ನ ಕಿಕ್ಔಟ್ ಮಾಡಿ ಅನ್ನುವಂತಹ ಸೂಚನೆಯನ್ನ ಮತ್ತೊಮ್ಮೆ ಕೊಟ್ರು. ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಒಪ್ಲಿಲ್ಲ, ಏಕಾಏಕಿ ಒಪ್ಲಿಲ್ಲ. ಬೇಡ, ಕ್ಯಾಬಿನೆಟ್ ಇಂದ ತೆಗೆಯುವಂತ ಒಂದು ಕೆಲಸವನ್ನು ಮಾಡ್ತೀವಿ, ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ತೀವಿ ಅಂತ ಹೇಳಿದಾಗ ಬಹಳಷ್ಟು ಕಟ್ಟುನಿಟ್ಟಾಗಿ ಸಿದ್ದರಾಮಯ್ಯ ಅವರಿಗೆ ಸಂದೇಶವನ್ನು ರವಾನೆ ಮಾಡಿದ್ರು. ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ವಲ್ಲ, ಕ್ಯಾಬಿನೆಟ್ ಇಂದ ಕಿಕ್ಔಟ್ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳಿದಾರೋ ಅದನ್ನ
ಯಥಾವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ನೀವು ಅನಿವಾರ್ಯವಾಗಿ ಈ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದರು. ಅದಾದ ಬಳಿಕವೇ ಸಿದ್ದರಾಮಯ್ಯ ಅವರು ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. ಅದೇ ರೀತಿ ಕ್ಯಾಬಿನೆಟ್ ಇಂದ ಕಿಕ್ಔಟ್ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಅವತ್ತು ಸಿದ್ದರಾಮಯ್ಯ ಅವರು ಬಂದರು. ಆ ಕೆಲಸವನ್ನ ಅವತ್ತು ಸಿದ್ದರಾಮಯ್ಯ ಅವರು ಮಾಡಿದ್ರು ರಮ್ಯಾ. ಓಕೆ, ಮತ್ತೊಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಸಹಜವಾಗಿಯೇ ತಳಕು ಹಾಕೊಂಡಿದೆ. ಅವರಿಂದಲೇ ಇಷ್ಟೆಲ್ಲ ಆಯ್ತು, ಅವರೇ ಇಂಡೈರೆಕ್ಟ್ಲಿ ಇದನ್ನೆಲ್ಲನೂ ಮಾಡಿಸಿದ್ರು ಅಂತ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಆ ರೀತಿಯಾದಂತಹ ಮಾತುಗಳು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಏನೋ ಮಾಡ್ಬಿಟ್ರು ಅಂತ ಹೇಳೋದಕ್ಕಿಂತ ರಾಜಣ್ಣನವರು ಇದನ್ನ ಸ್ವಯಂಕೃತವಾಗಿ ಅಪರಾಧ ಅಂತ ಕೂಡ ಇದನ್ನ ನಾವು ಮೇಲ್ನೋಟಕ್ಕೆ ಅನ್ನಿಸಬಹುದಾ ಅಥವಾ ಭಾವಿಸಬಹುದಾ ಅಂತ ಹೇಳಿ. ರಾಜಣ್ಣ ಅವರು ಪದೇ ಪದೇ ಒಂದಷ್ಟು ಹೇಳಿಕೆಗಳು ಬಹಳಷ್ಟು ಕಾಂಟ್ರವರ್ಸಿ ಆಗಿದ್ದು ನಿಜ. ಅದು ಪಕ್ಷದ ಮೇಲೂ ಎಫೆಕ್ಟ್ ಆಯ್ತು, ಅದೇ ರೀತಿ ಸರ್ಕಾರದ ಮೇಲೂ ಕೂಡ ಎಫೆಕ್ಟ್ ಆಯ್ತು ಅನ್ನುವಂತ ಒಂದು ಚರ್ಚೆ ಮೊದಲಿಂದಲೂ ಕೂಡ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ರಾಜಣ್ಣ ಅವರ ರಾಜಕೀಯವಾಗಿ ಬೆಳ್ಕೊಂಡು ಬಂದಂತಹ ಒಂದು ರೀತಿಯಾಗಿ ಈ ಹಿಂದೆ ದೇವೇಗೌಡರ ಜೊತೆನೂ ಕೂಡ ಕೆಲಸ ಮಾಡಿದ ಅನುಭವ ಇದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾಗಿ ಇರುವಂತಹ ಒಂದು ಅನುಭವ ಕೂಡ ಇದೆ. ತಮಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳುವಂತಹ ಹಾಗೂ ತಾನು ಯಾವ ನಾಯಕನ ಪರ ಇರ್ತೀನೋ ಆ ನಾಯಕನ ಪರವಾಗಿ ಮಾತಾಡುವಂತದ್ದನ್ನ ಯಾರ ಮುಲಾಜು ಇಲ್ಲದೆ ಮಾತನಾಡುವಂತಹ ಒಂದು ದಾಟಿ ರಾಜಣ್ಣ ಅವ್ರದ್ದು. ಅದೇ ಈಗ ರಾಜಣ್ಣ ಅವರ ವಿಚಾರದಲ್ಲಿ ನಾವು ನೇರವಾಗಿ ಹೇಳ್ಬೇಕು ಅನ್ನೋದಾದ್ರೆ ರಾಜಣ್ಣ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟ ಬಳಿಕ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಅದು ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಯಾರೇ ಆಗಿರ್ಲಿ ಹೈಕಮಾಂಡ್ ವಿರುದ್ಧ ಮಾತನಾಡಿದ್ದೆ ಆದ್ರೆ ಯಾರು ಕೂಡ ಸಹಿಸೋದಿಲ್ಲ. ಅದು ಈ ಹಿಂದೆ ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ನೋಡ್ಬೋದು, ಇವತ್ತು ನಾವು ರಾಜಣ್ಣ ಅವರನ್ನ ಕಾಂಗ್ರೆಸ್ ಅಲ್ಲಿ ನೋಡ್ತಾ ಇದೀವಿ. ಅಂದ್ರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾತಾಡ್ತಾರೋ, ಯಾವಾಗ ಬಿಜೆಪಿ ಹೈಕಮಾಂಡ್ ವಿರುದ್ಧ ಮಾತಾಡ್ತಾರೋ ಯಾವ ಪಕ್ಷವೂ ಕೂಡ ಸಹಿಸೋದಿಲ್ಲ. ರಾಜ್ಯ ನಾಯಕರ ವಿರುದ್ಧ ನೀವು ಮಾತನಾಡಿ ಅದನ್ನ ಸಹಿಸ್ಕೊಳ್ತಾರೆ. ಆದ್ರೆ ರಾಷ್ಟ್ರೀಯ ಮಟ್ಟದ ನಾಯಕರ ವಿರುದ್ಧ ಹೈಕಮಾಂಡ್ ವಿರುದ್ಧ ಮಾತನಾಡಿದ್ದೆ ಆದ್ರೆ ಯಾವ ಪಕ್ಷವೂ ಕೂಡ ಸಹಿಸಿಕೊಳ್ಳೋದಿಲ್ಲ. ಇವತ್ತು ರಾಜಣ್ಣ ಅವರ ಪ್ರಕರಣದಲ್ಲೂ ಕೂಡ ಅದೇ ಆಗಿರುವಂತದ್ದು. ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಯತ್ನಾಳ್ ಅವರ ಪ್ರಕರಣ ಆಗಿತ್ತು ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅವರ ಪ್ರಕರಣದಲ್ಲೂ ಆಗಿರುವಂತದ್ದು. ಆದ್ರೆ ಯತ್ನಾಳ್ ಸಾಮಾನ್ಯ ಶಾಸಕರಾಗಿದ್ರು, ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಅವರು ಸಚಿವರಾಗಿದ್ರು, ಸಚಿವ ಸ್ಥಾನವನ್ನ ಕಳ್ಕೊಂಡುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ರು. ಓಕೆ.